ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದ್ 2 ತಿಂಗಳಿಟ್ರು ಕೆಡದೆ ಇರೋಂತ ಹಾಗಲಕಾಯಿ ಗಜ್ಜನ ತಗೊಂಡ್ ಬಂದಿದ್ದೀನಿ. ಎಮರ್ಜೆನ್ಸಿ ಅಂತಂದ್ರೆ ಸಾರು ಹುಳಿ ಬೇಜಾರಾಗಿದ್ದಾಗ ಇದು ತುಂಬಾನೇ ಸಿಂಪಲ್ ಹಾಗೆ ತುಂಬಾನೇ ಟೇಸ್ಟಿ ರೆಸಿಪಿ ಆಗಿದೆ. ಇದಕ್ ನಾನು ಮೊದಲಿಗೆ ಒಂದ್ 4 ಹಾಗಲಕಾಯಿನ ತಗೊಂಡಿದ್ದೀನಿ. ಇದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಗೆ ಕೈಯಿಂದ ಉಜ್ಬಿಟ್ಟು ಇದ್ರ ಕಹಿ ಕಳಿತಾ ಇದ್ದೀನಿ. ಇದೆಲ್ಲ ಉಜ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ತೊಳೆದ್ಬಿಟ್ಟು ಚೆಲ್ಕೊಳ್ಳೋಣ. ಈಗ ನಾನು ಇಷ್ಟು ಹಾಗಲಕಾಯಿಗೆ ಅಂದ್ರೆ ಒಂದ್ 3/4 kg ಅಷ್ಟು ಹಾಗಲಕಾಯಿಗೆ 1 ಉಂಡೆ ಹುಣಸೆ ಹಣ್ಣು ತಗೊಳ್ತಾ ಇದೀನಿ. ಅಂದ್ರೆ ಒಂದ್ ಸೇಬು ಗಾತ್ರದ ಹುಣಸೆ ಹಣ್ಣು ತಗೊಳ್ತಾ ಇದೀನಿ. ಇದಕ್ಕೆ ಒಂದ್ 2 ಕಪ್ ಅಷ್ಟು ನೀರ್ ಹಾಕಿ ನೆನ್ಸಿಟ್ಕೊಳ್ತಾ ಇದೀನಿ. ಈಗ ಮತ್ತೆ ಹಾಗಲಕಾಯಿಗೆ ಹುಣಸೆ ಹಣ್ಣು ರಸ ಚರ್ತಾ ಇರುತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಆ ನೀರ್ನ ಹಾಕೊಂಡು ಇನ್ನೊಂದ್ಸತಿ ಹಾಗಲಕಾಯಿನ ಉಜ್ಜಿ ತೊಳ್ಕೊಳ್ಳೋಣ. ಇದರಿಂದ ಆಲ್ಮೋಸ್ಟ್ 90% ಕಹಿ ಕಡಿಮೆ ಆದಂಗ ಆಗತ್ತೆ. ಈಗ ಪ್ಯಾನ್ಗೆ ಒಂದ್ 2 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಂದ್ ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡು ಸಾಸಿವೆ ಸಿಡ್ದಿದ್ದಾದ ತಕ್ಷಣ ಹಾಗಲಕಾಯಿನ ಹಾಕೊಳ್ಳೋಣ. ಈಗ ಒಂದ್ 2ರಿಂದ 3 ನಿಮಿಷ ಹಾಗಲಕಾಯಿನ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡಿದಾದ್ಮೇಲೆ ಇದಕ್ಕೆ 2 ಕಪ್ ಅಷ್ಟು ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀವಿ. ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ, ಹಾಗೆ ಒಂದ್ ಬರ್ತಿ ಕಪ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ, ಬೆಲ್ಲದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಅಷ್ಟು. ಇದು ಹಾಕೊಂಡಿದ್ದಾದ್ಮೇಲೆ ಮನೆಯಲ್ಲೇ ಮಾಡಿರುವಂತ ಮೆಣಸಿನ ಪುಡಿ 4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದಿಷ್ಟು 3/4 kg ಹಾಗಲಕಾಯಿಗೆ ಕರೆಕ್ಟ್ ಅಳತೆ ಸಾಕಾಗತ್ತೆ. ಈಗ ಇದನ್ನ ಒಂದ್ಸತಿ ನೀಟಾಗಿ ಕೂಡಿಸ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಹಾಗಲಕಾಯಿ ತುಂಬಾನೇ ಸಾಫ್ಟ್ ಆಗಿ ಬೇಯಬೇಕಾಗತ್ತೆ, ಹಾಗಾಗಿ ಇದೊಂದು 20ರಿಂದ 30 ನಿಮಿಷ ತಗೊಳತ್ತೆ. ಅವಾಗ ಕೈ ಆಡ್ತಿದ್ರೆ ಸಾಕಾಗತ್ತೆ ಇದು. ಈಗ ನಾನು ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಆಗಾಗ ತಟ್ಟೆ ತೆಗೆದು ಕೂಡಿಸ್ಬಿಟ್ಟು ಮತ್ತೆ ಮುಚ್ಚಬೇಕಾಗತ್ತೆ. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಬೆಂದಿದೆ ಹಾಗಲಕಾಯಿ, ಹಾಗೇನೆ ಗೊಜ್ಜು ಕೂಡ ಗಟ್ಟಿ ಆಗ್ತಾ ಬಂದಿದೆ. ಇಷ್ಟು ಗಟ್ಟಿ ಆದ್ರೆ ಸಾಕು. ಈಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡ್ತಾ ಇದ್ದೀನಿ. ಈಗ 3/4 ಕಪ್ ಅಷ್ಟು ಕ್ಲೀನ್ ಮಾಡಿರುವಂತ ಎಳ್ಳು ತಗೊಂಡಿದ್ದೀನಿ. ಇದನ್ನ ಹುರ್ಕೊಳ್ಬೇಕಾಗತ್ತೆ. 3/4 kg ಹಾಗಲಕಾಯಿಗೆ ಅಳತೆ ಹೇಳ್ತಾ ಇರೋದು. 3/4 ಕಪ್ ಅಷ್ಟು ಕರಿ ಎಳ್ಳನ್ನ ಹುರ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ 1/3 ಕಪ್ ಅಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಜೀರಿಗೆ ಎರಡೂನು ಒಂದೇ ಅಳತೆನಲ್ಲಿ ಹಾಕೊಳ್ಬೇಕಾಗತ್ತೆ. ಇದನ್ನ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಸಪ್ರೇಟ್ ಪೌಡರ್ ಮಾಡಿ ಇಟ್ಕೊಳ್ಳೋಣ. ಈಗ ಸೇಮ್ ಅಳತೆಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಒಂದ್ 2 ಸ್ಪೂನ್ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ತುಂಬಾ ಚೆನ್ನಾಗೇ ಇರುತ್ತೆ. ಇದನ್ನ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಇದನ್ನ ಕೂಡ ಸಪ್ರೇಟ್ ಪೌಡರ್ ಮಾಡಿ ತೆಗೆದಿಟ್ಕೊಳ್ಳೋಣ. ಕಡೆಗೆ ಗೊಜ್ಜಿಗೆ ಹಾಕೋದಕ್ಕೆ ಒಂದ್ ಅರ್ಧ ಸೌಟಷ್ಟು ಎಣ್ಣೆನ ಬಿಸಿಗಿಡ್ತಾ ಇದ್ದೀನಿ. ಇದಕ್ಕೆ 7ರಿಂದ 8 ಒಣಮೆಣಸಿನ್ಕಾಯಿ ಹಾಗೆ ಒಂದ್ 2 ಗಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದ್ 1/4 ಸ್ಪೂನ್ ಅಷ್ಟು ಇಂಗ್ ಪುಡಿ ಕೂಡ ಹಾಕೊಂಡು ಈ ಒಗ್ಗರಣೆನ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನ ಒಂದ್ಸತಿ ನೀಟಾಗಿ ಕೂಡಿಸ್ಕೊಂಡು ಇದಕ್ಕೆ ಪುಡಿ ಮಾಡ್ಕೊಂಡಿರೋಂಥ ಎಲ್ಲಾ ಪುಡಿಗಳು ಒಂದೊಂದೇ ಆಡ್ ಮಾಡೋಣ. ಮೊದಲಿಗೆ ಎಳ್ಳು ಪುಡಿ ಹಾಕೊಳ್ತಾ ಇದ್ದೀನಿ, ಹಾಗೆ ಮೆಂತ್ಯ ಪೌಡರ್ ಹಾಗೆ ಜೀರಾ ಪೌಡರ್ ಹಾಕೊಂಡು ನೀಟಾಗಿ ಇದನ್ನ ಕಲಿಸ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ಒಂದೇ 1 ಸ್ಪೂನ್ ಕಡಲೆಕಾಯಿ ಎಣ್ಣೆ ಜೊತೆ ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ತಿಂತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ 2 ತಿಂಗಳು ತನಕ ಇಟ್ಕೋಬಹುದು. ಹಾಗೆ ಆದ್ರೆ 1 ವಾರದ ತನಕ ಕೆಡೋದಿಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.